మేము తక్కువ చాతోడని నిన్ను నన్ను కన్న తల్లి భారత భూమి ఒక్కటే నువ్వు నేను నడుస్తున్న భారత భూమి ఒక్కటే నిన్ను నన్ను కన్న తల్లి భారతమ్మ ఒక్కటే నువ్వు నేను నడుస్తున్న భారత భూమి ఒక్కటే నీకు నాకు నడుమ కులం అడ్డుగోల ఏందిరా నీకు నాకు నడుమ కులం అడ్డుగోల ఏందిరా ఈ కులం అన్న గుట్టుని సృష్టించింది ఎవడురా 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 ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ಇದು ಇತ್ತೀಚೆಗೆ ಇಲ್ಲಿನ ಉತ್ಸಾಹಿ ಏನು ಆ ಸಂಘಟನೆಯನ್ನು ಕಟ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ನಿರಂತರವಾದ ಸಂಬಂಧ ಇಟ್ಕೊಂಡಿದ್ದೀನಿ ಮತ್ತು ಅವ್ರಿಗೆ ಏನಾದ್ರು ಸಲಹೆಗಳು ಬೇಕಾದಾಗ ಸಲಹೆಗಳು ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಅಂಬೇಡ್ಕರ್ ಅವರನ್ನು ತಗೊಂಡೋಗೋದು ಅವ್ರ ಚಿಂತನೆಗಳನ್ನು ತಗೊಂಡೋಗಬೇಕಾದಂಥ ರೀತಿಗಳನ್ನು ಹುಡುಕಬೇಕಾಗಿದೆ. ಅಂಥ ರೀತಿಯಲ್ಲಿ ಇದು ಹೆಚ್ಚು ಜನಪ್ರಿಯ ಆಗುವಂಥ ಸರ್ವಜನರನ್ನು ಒಳಗೊಳ್ಳುವಂಥ ಒಂದು ರೀತಿ ಆಗಿರೋದ್ರಿಂದಾಗಿ ಇದು ಒಂದು ಮಾರ್ಗ ಆಗುತ್ತೆ, ಒಂದು ಮಾದರಿ ಆಗುತ್ತೆ ಉಳಿದವ್ರಿಗೆ ಅಂತ ಆಶಿಸ್ತಾ ಇದ್ದೀನಿ. ಇಂಥವು ಹೆಚ್ಚೆಚ್ಚಾಗಲಿ ಅಂತ ಬಯಸ್ತಾ ಇದ್ದೀನಿ. ಇದು ಮೀರಿಯೂ ಕೂಡ ಅವರು ನಿರಂತರವಾದಂಥ ನುಡಿ ಸಂಗೋಪನೆಯ ಕಾರ್ಯಗಳಲ್ಲಿ ಅಂಬೇಡ್ಕರ್ ಅಂದರೆ ನುಡಿ, ಅಂಬೇಡ್ಕರ್ ಅವರನ್ನು ಸಂಭವಪಡಿಸ್ಕೊಳ್ಳೋ ಕಾರ್ಯದಲ್ಲಿ ಅವ್ರು ನಿರಂತರವಾಗಿ ಮುಂದುವರಿಲಿ ಅಂತ ನಾನು ಅವ್ರಿಗೆ ಸಲಹೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು. ಜೈ ಭೀಮ್. ಬ್ರದರ್ಸ್, ಆನ್ ಬಿಹಾಫ್ ಆಫ್ Baba Sahib Dr. B.R. Ambedkar birth anniversary, 135th birth anniversary, Pragati Para Vedike had organized various events. Initially, for the first time on 10th, they organized drawing competition in Kadgodi Plantation, Dinor. Around 353 students participated in drawing competition. And on 17th, there was quiz and essay competition in Kadgodi Government Primary School, where 653 students participated. And on 17th, on 24th of May, there was a marathon, Run for Rights was organized in Beltur. All the events were very successful. Participants participated and made that program very successful. The main intention of this program was to give the knowledge about our Constitution and Baba Sahib Ambedkar. And today, that is on 31st May, we have concluded this program by giving the prizes to the winners who participated in various events. And above that, we invited various guests who were very happy to see that such an event has been organized by the organizers, where they said that they are very happy to see that the knowledge is being given. They said only education is main, so we have tried to educate the people about our Constitution, about our Baba Sahib Ambedkar. So we are very successful, and because of the participant and the encouragement given by the people, we are being motivated to do in future many more competitions like this. Thank you. ಪ್ರಗತಿಪರ ವೈಚಾರಿಕ ವೇದಿಕೆ ಕರ್ನಾಟಕ ಸಂಘದ ವತಿಯಿಂದ ಒಂದು ತಿಂಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಭಾಳ ಅರ್ಥಪೂರ್ಣವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ವಿದ್ಯಾರ್ಥಿಗಳನ್ನು ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ವಿವಿಧ ಕಾರ್ಯಕ್ರಮಗಳು, ರಸಪ್ರಶ್ನೆ, ಪ್ರಬಂಧ, ಮ್ಯಾರಥಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಮಕ್ಕಳು ಹೆಚ್ಚಾಗಿ ಭಾಗವಹಿಸಿ ಮಕ್ಕಳಲ್ಲಿ ಬೌದ್ಧಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ಬಾಬಾ ಸಾಹೇಬ್ ವಿಚಾರಗಳನ್ನು ಅವರು ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಮೊಳಕೆಯಿಂದನೇ ಆ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಮುಂದಿನ ಪ್ರಬುದ್ಧ ಭಾರತಕ್ಕೆ ಅವರು ಅಣಿಯಾಗಬೇಕಂತ ಒಂದು ವಿಚಾರಧಾರೆ ಇಟ್ಕೊಂಡು ವೈಚಾರಿಕ ವೇದಿಕೆಯ ಎಲ್ಲ ನಾಯಕರು ಭಾಳಷ್ಟು ಶ್ರಮ ವಹಿಸಿ ಒಂದು ತಿಂಗಳುಗಳ ಕಾಲ
ಅವರ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. SK ಮಾದೇಶ್, ಸಾದರಮಂಗಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಪ್ರಗತಿಪರ ವೈಚಾರಿಕ ವಿಚಾರ ವೇದಿಕೆ ಈ ತಿಂಗಳ ಪ್ರತಿ ಭಾನುವಾರ ವಿಶೇಷ ಕಾರ್ಯಕ್ರಮಗಳು ಅಂದರೆ ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಮತ್ತು ಚಿತ್ರಕಲಾ ಸ್ಪರ್ಧೆ ಮತ್ತು ಓಟದ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಹಾಗೂ ಸಮತಾ ಸಂಭ್ರಮ ಅಂತಕ್ಕಂಥ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಜನಪದರಿನಲ್ಲಿ ಆಯೋಜನೆಯನ್ನು ಮಾಡಿ ಅದರೊಟ್ಟಿಗೆ ಯಶೋಧರೆ ನಾಟಕ ಮತ್ತು ಜಂಬೆ ಬಾಲೂರವರಿಂದ ಜಂಬೆ ವಾದನ ಮತ್ತು ನಮ್ಮ ಅರುಣ್ ವೇಚಿ ತಂಡದವರಿಂದ ಕ್ರಾಂತಿ ಗೀತೆಗಳನ್ನು ಕೂಡ ಇಲ್ಲಿ ಪ್ರಾಯೋಜಕತ್ವವನ್ನು ಮಾಡಲಾಯಿತು. ಮತ್ತು ಈ ಜನರನ್ನು ಅರಿವು ಮತ್ತು ಸಂವಿಧಾನವನ್ನು ಮತ್ತು ಆರೋಗ್ಯವನ್ನು ಬಿತ್ತಕ್ಕಂಥ ಓಟ ಸ್ಪರ್ಧೆ ಮತ್ತು ಜನರಿಗೆ ಸಂವಿಧಾನವನ್ನು ಅವರ ರನ್ ಫಾರ್ ರೈಟ್ಸ್ ಅಂತಕ್ಕಂಥ ವಿಚಾರವಾಗಿ ಅವರಿಗೆ ಸಂವಿಧಾನವನ್ನು ಅರ್ಥ ಮಾಡಿಸ್ಬೇಕು. ಈ ದೇಶದ ಸಮಸ್ಯೆಗಳಿಗೆ, ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಜನಸಮೂಹ ಮುನ್ನಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ವೈಚಾರಿಕ ವಿಚಾರ ವೇದಿಕೆ ಮೂಢನಂಬಿಕೆಗಳ ವಿರುದ್ಧ, ಈಗಿನ ಧರ್ಮದ ರಾಜಕಾರಣದ ವಿರುದ್ಧ ಒಂದು ಗಟ್ಟಿ ಹೆಜ್ಜೆಯನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದರಲ್ಲಿ 100 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಮತ್ತು ಅನೇಕ ಕಾರ್ಯಕರ್ತರು ಮತ್ತು ನಾನು ಹೇಳಿದಾಗೆ ವೇದಿಕೆ ಮೇಲೆ ಹೇಳ್ದಂಗೆ 3 ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಟೈಮು ಮತ್ತು ಟ್ಯಾಲೆಂಟು ಮತ್ತು ಟೆಸರ್, ಈ 3 ನಮ್ಮ ಜನರು ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ವಾಲಂಟಿಯರ್ಸು ಅವರ ಟೈಮನ್ನು ಕೊಟ್ಟರೆ, ನಮ್ಮ ಕೆಲವು ಜನರು ಅವರ ಸಹಕಾರವನ್ನು ಹಣದ ರೂಪದಲ್ಲಾಗ್ಬೋದು, ಬೇರೆ ಬೇರೆ ರೀತಿ ಸಹಕಾರವನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಪ್ರಗತಿಪರ ವೈಚಾರಿಕ ವೇದಿಕೆ ಅವ್ರನ್ನೆಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೆ. ಎಲ್ರಿಗೂ ಜೈ ಭೀಮ್. MR ವೆಂಕಟೇಶ್, ಪ್ರಗತಿಪರ ವೇದಿಕೆ ಏನು ವಿಚಾರವಂತರು ಮತ್ತು ಬರಹಗಾರರು ಮತ್ತು ಅನೇಕ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ಒಳಗೊಂಡಂಗೆ ನಾವು ಒಂದು ವೈಚಾರಿಕ ಪ್ರಗತಿಪರ ವೇದಿಕೆ ಅನ್ನೋಂಥದ್ದನ್ನು ಮಾಡಿಕೊಂಡು ಬಾಬಾ ಸಾಹೇಬರ ವಿಚಾರವನ್ನು ತಿಳಿಸಬೇಕು ಮತ್ತು ಕಾನೂನನ್ನು ಎಲ್ರಿಗೂ ತಿಳಿಸಬೇಕು. ಬಾಬಾ ಸಾಹೇಬರು ಎಲ್ರಿಗೂ ಕೂಡ ಬಾಬಾ ಸಾಹೇಬರು ಅನ್ನೋಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ನಾವು ಈ ಪ್ರಪಂಚದಲ್ಲಿ ತಿಳಿಸಬೇಕು ಅನ್ನೋಂಥದ್ದು. ಮತ್ತು ಎಲ್ಲಿ ಈ ದೇಶ, ರಾಜ್ಯ ಅಥವಾ ಎಲ್ಲೇ ಆಗಲಿ ಅನ್ಯಾಯ ನಡೆಯುತ್ತೆ ಅದಕ್ಕೆ ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನೋಂಥದ್ದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಈ ದೇಶವನ್ನು ವೈಜ್ಞಾನಿಕವಾಗಿ ನಾವು ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಕೆಲಸವನ್ನು ಮಾಡೋಂಥಕ್ಕೆ ತೀರ್ಮಾನ ಮಾಡಿದ್ದೀವಿ. ಹಂತವಾಗಿ ಸಭೆಗಳು ಸೇರೋದ್ರ ಮೂಲಕ ಇನ್ನೂ ಈ ದೇಶದಲ್ಲಿ ಬಾಬಾ ಸಾಹೇಬರ ವಿಚಾರವನ್ನು ತಿಳಿಸೋದು, ಕಾನೂನು ತಿಳಿಸುವಂಥದ್ದು ಮತ್ತು ಈ ದೇಶದ ವೈಚಾರಿಕವಾಗಿ ಮುನ್ನಡೆಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಅದಕ್ಕೆ ಸುಮಾರು ಜನ ಏನು ಕಾರ್ಯಕರ್ತರಾಗಿರ್ಬೋದು ಮತ್ತು ವಾಲಂಟಿಯರ್ಸ್ ಆಗಿರ್ಬೋದು ಮತ್ತು ಚಿನ್ನಸ್ವಾಮಿಯವರು ಹೇಳ್ದಂಗೆ ಆರ್ಥಿಕವಾಗಿ ಸಹಾಯ ಮಾಡಿರುವಂಥದ್ದಾರೆ, ಟೈಮನ್ನು ನಮಗೆ ಸಮಯವನ್ನು ಕೊಟ್ಟಿರುವಂಥವರಿದ್ದಾರೆ ಮತ್ತು ವಿಚಾರವನ್ನು ಕೊಟ್ಟಿರುವಂಥದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕಾರ ಕೊಡಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.